ಇದೇ ಜನವರಿ 23ನೇ ತಾರೀಕು ರಾಜ್ಯಾದ್ಯಂತ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ರಿತನ್ಯಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಒಂದು ಕಡೆ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೀರಾ, ಇನ್ನೊಂದು ಕಡೆ ಕ್ಯೂಟ್ ಆಗಿ ಶಿಶಿರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಇನ್ನೊಂದು ಕಡೆ ಅಪ್ಪನ ಜೊತೆ ಆ್ಯಕ್ಟ್ ಮಾಡಿದ್ದೀರಾ. ಅಪ್ಪ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಅವ್ರ ಆ್ಯಕ್ಟರ್ಸ್ ಅಷ್ಟೇ ಅಲ್ಲದೆ ಅವ್ರ ಡೈರೆಕ್ಟರ್ಸ್ ಕೂಡ. ಸೊ ಅವ್ರ ಹತ್ರ ತುಂಬ ಇದೆ ಕಲಿಯೋದು. ಇನ್ನು ರಚಿತಾ ರಾಮ್ ಅವ್ರ ಜೊತೆ, ಅದು ನಿಮಗೆ ಅಮ್ಮ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಯಾವ ರೀತಿ ಅನ್ನಿಸ್ತು? ಎಷ್ಟು ಬ್ಯೂಟಿಫುಲ್, ಎಷ್ಟು ಪ್ರಿಟಿ ಅವರು ಇದರಲ್ಲೂ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಮೊದಲನೇ ಸಿನಿಮಾದಲ್ಲೇ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ನೀವು ಆ್ಯಕ್ಟ್ ಮಾಡಿರುವಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಕ್ಬಿಟ್ಟಿದೆ. ಆ ಥಿಯೇಟರ್ ಒಳಗೆ ಬಂದು ಕೂತ್ಕೊಂಡ್ರೆ ಲ್ಯಾಂಡ್ ಲಾರ್ಡ್ ಪ್ರಪಂಚದಲ್ಲೇ ಕಳೆದೋಗ್ತಾರೆ, ಮುಳುಗೋಗ್ತಾರೆ. ನಿಮ್ಮ ಪ್ರಕಾರ ಲ್ಯಾಂಡ್ ಲಾರ್ಡ್ ಅಂದ್ರೆ ಏನು? ನಾನು ಕಾಯ್ತಾ ಇದ್ದೀನಿ. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಇದೇ ಜನವರಿ 23ನೇ ತಾರೀಕು ರಾಜ್ಯಾದ್ಯಂತ ಲ್ಯಾಂಡ್ ಲಾರ್ಡ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅದರಲ್ಲಿ ನಟಿಸಿರುವಂತಹ ಆ್ಯಕ್ಟರ್ ರಿತನ್ಯಾ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ದಿ ವೆರಿ ಬ್ಯೂಟಿಫುಲ್ ರಿತನ್ಯಾ ಅವ್ರನ್ನ ಇವತ್ತು ನಾವು ನಮ್ಮ ವಾಹಿನಿಯಲ್ಲಿ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಅವ್ರ ಜೊತೆನೇ ಇವಾಗ ಮಾತಾಡ್ತಾ ಹೋಗೋಣ. ಮ್ಯಾಮ್, ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ. ನೀವು ಕೂಡ ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು. ತುಂಬ ಮುದ್ದಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಹೇಗಿದೆ ಫಸ್ಟ್ ಟೈಮ್ ನೀವು ನಟಿಸಿರುವಂತಹ ಮೂವಿ ರಿಲೀಸ್ ಆಗ್ತಾ ಇದೆ? ವಾಸ್ ದ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಗ್ತಾ ಇದೆ. ಎಕ್ಸೈಟ್ಮೆಂಟ್ ಒಂದು ಕಡೆ, ನರ್ವಸ್ನೆಸ್ ಒಂದು ಕಡೆ, ಸಿಕ್ಕಾಪಟ್ಟೆ ಏನೋ ಜೋಶಲ್ಲಿ ನಾವು ಬಂದು ಪ್ರಮೋಟ್ ಮಾಡ್ತಾ ಇದ್ದೀವಿ, ಪ್ರಮೋಷನ್ಸಲ್ಲಿ ಭಾಗಿಯಾಗಿದ್ದೀವಿ. ಖುಷಿ ಆಗತ್ತೆ ನೀವೆಲ್ಲರ ಹತ್ರ ಮಾತಾಡ್ತಿರೋದು. ವೆರಿ ಹ್ಯಾಪಿ. ನರ್ವಸ್ನೆಸ್ ಅಂತ ಹೇಳಿದ್ರಿ, ವಾಸ್ ದ ಫೀಲಿಂಗ್? ಅಂದರೆ ಇದಕ್ಕೂ ಮುಂಚೆ ಸಾಕಷ್ಟು ಮೂವಿಲಿ ಆ್ಯಕ್ಟ್ ಮಾಡಿದಿರ, ಬಟ್ ಇನ್ನೂ ಯಾವುದೂ ರಿಲೀಸ್ ಆಗಿಲ್ಲ. ನೀವು ನಟಿಸಿರುವಂತಹ ಮೊದಲನೇ ಮೂವಿ ರಿಲೀಸ್ ಆಗ್ತಾ ಇದೆ. ನರ್ವಸ್ನೆಸ್ ಅಂತ ಹೇಳಿದ್ರಿ, ಯಾವ ರೀತಿ ಅನ್ನಿಸ್ತಾ ಇದೆ? ನರ್ವಸ್ನೆಸ್ ಯಾಕೆ ಅಂತ ಅಂದರೆ, ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಜನ, ಏನು ರಿವ್ಯೂಸ್ ಬರ್ಬೋದು, ಇದೆಲ್ಲ ಬರ್ಬೋದು ಅನ್ನೋ ಒಂದು ಭಯ ಖಂಡಿತ ಇರುತ್ತಲ್ವ ಎಲ್ಲರಿಗೂ. ಸೊ ಅದೊಂದು ಭಯ ನನಗೆ. ಇನ್ನು ಫಸ್ಟ್ ಟೈಮ್ ಅಪ್ಪನ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಅಪ್ಪನ ಜೊತೆ ಆ್ಯಕ್ಟ್ ಮಾಡಿದ್ದು ಯಾವ ರೀತಿ ಅನ್ನಿಸ್ತು? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಐ ಥಿಂಕ್ ಅದು ತುಂಬ ಸ್ಪೆಷಲ್ ಅನಿಸುತ್ತೆ. ಯಾಕೆ ಅಂತಂದರೆ ತುಂಬ ಕಡಿಮೆ ಜನಗಳು ಅಲ್ವಾ ಅಪ್ಪನ ಜೊತೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಗೋದಲ್ಲ. ಸೊ ಹಾಗಾಗಿ ನನಗೆ ಆ ಅವಕಾಶ ಸಿಕ್ಕಿದ್ದು ತುಂಬ ಖುಷಿ ಅನಿಸುತ್ತೆ. ಇನ್ನು ಅಪ್ಪನ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಆನ್ ಸ್ಕ್ರೀನಲ್ಲಿ ಅಪ್ಪ ಯಾವ ರೀತಿ ಇರ್ತಾರೆ, ಆಫ್ ಸ್ಕ್ರೀನಲ್ಲಿ ಅಪ್ಪನ ಜೊತೆ ಆ್ಯಕ್ಟ್ ಮಾಡಿರೋದು ಯಾವ ರೀತಿ ಅನ್ನಿಸ್ತು? ಎಕ್ಸೈಟಿಂಗ್ ಆಗಿತ್ತು. ಯಾಕೆ ಅಂತ ಅಂದರೆ ಆನ್ ಸ್ಕ್ರೀನ್ ಅವರು ತುಂಬ ನಾರ್ಮಲ್ ಆಗಿ, ನೀವು ನೋಡಿದ್ರಿ ಇಲ್ಲಿ ಓಡಾಡ್ತಿದ್ರು ಟೆನ್ಷನಲ್ಲಿ. ಆನ್ ಸ್ಕ್ರೀನ್ ಅವರು ಪಾತ್ರವಾಗಿರ್ತಾರೆ. ಸೊ ನನಗೆ ಎರಡೂ ವರ್ಷನ್ ತುಂಬ ಇಷ್ಟ ಆಗುತ್ತೆ, ಎರಡೂ ಖುಷಿ ಕೊಡುತ್ತೆ. ಇನ್ನು ನೀವು ಆ್ಯಕ್ಟ್ ಮಾಡಬೇಕಾದ್ರೆ ನೀವೇನಾದರೂ ತಪ್ಪು ಮಾಡಿದಾಗ, ಲೈಕ್ ಪಕ್ಕ ಮಾಡರ್ನ್ ಆಗಿ ಬೆಳೆದಿದ್ದೀರಾ, ಸಿಟಿಲಿ ಬೆಳೆದಿದ್ದೀರಾ, ಹಳ್ಳಿ ಕ್ಯಾರೆಕ್ಟರ್ ಮಾಡ್ತಿದ್ದೀರಾ, ನೀವೇನಾದ್ರು ತಪ್ಪು ಮಾಡಿದಾಗ ಅಪ್ಪ ನಿಮಗೆ ಯಾವ ರೀತಿ ತಿದ್ದಿ ಬುದ್ಧಿ ಹೇಳ್ತಾ ಇದ್ರು? ಅಂದರೆ ಸಣ್ಣ ಪುಟ್ಟ ತಪ್ಪುಗಳಾದಾಗ ಡೈರೆಕ್ಟರ್ ಸರ್ ಜಾಸ್ತಿ ಇರ್ತಿದ್ರಲ್ಲ. ಸೊ ಹಂಗಾಗಿ ಇವರು ಪಾಪ ಏನೂ ಹೇಳ್ತಿರ್ಲಿಲ್ಲ, ನೀಟಾಗಿ ಮಾಡು ಅಂತ ಹೇಳೋರು. ಬಿಟ್ಟರೆ ಎಲ್ಲನೂ ನಿರ್ದೇಶಕರ ಇದ್ರ ಮೇಲೆ ಹೋಗುತ್ತಲ್ವ. ಸೊ ಹಾಗಾಗಿ ಚಿಕ್ಕ ಪುಟ್ಟ ತಪ್ಪಿದ್ರೆ ಅದನ್ನ ಸರಿ ಮಾಡ್ಕೊ ಅಂತ ಹೇಳೋರು ಅಷ್ಟೆ. ನಾನು ಈಗಾಗಲೇ ಹೇಳಿದೆ, ಪಕ್ಕ ಮಾಡರ್ನ್ ಆಗಿ ಸಿಟಿಲಿ ಬೆಳೆದಿರೋಂತಹ ನೀವು ಹಳ್ಳಿ ಕ್ಯಾರೆಕ್ಟರ್ಗೆ, ಅದು ಈ ಮೂವಿಲಿ ಮೂರು ಕ್ಯಾರೆಕ್ಟರ್ ಇದೆ. ಒಂದು ಕಡೆ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೀರಾ, ಇನ್ನೊಂದು ಕಡೆ ಕ್ಯೂಟ್ ಆಗಿ ಶಿಶಿರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಇನ್ನೊಂದು ಕಡೆ ಅಪ್ಪನ ಜೊತೆ ಆ್ಯಕ್ಟ್ ಮಾಡಿದ್ದೀರಾ, ಒಂಥರ ಹಳ್ಳಿ ಕ್ಯಾರೆಕ್ಟರಲ್ಲಿ ನಟಿಸಿದ್ದೀರಾ. ಇದನ್ನು ನೀವು ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೊಂಡ್ರಿ? ಅಂದರೆ ಆ ಕ್ಯಾರೆಕ್ಟರ್ಗೆ ಯಾವ ರೀತಿ ಜೀವ ತುಂಬಿದ್ದೀರಾ? ಅವರು ಎಷ್ಟು ಈ ಪಾತ್ರದ ಬರವಣಿಗೆ ಎಷ್ಟು ಚೆನ್ನಾಗಿದೆ ಅಂದರೆ, ಡೈರೆಕ್ಟರ್ ಸರ್ ಬರೆದಿರೋದು ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ಎಷ್ಟು ಜೀವ ತುಂಬಿಸಿದ್ದೀನಿ ಅಂತ. ಯಾಕೆ ಅಂತಂದರೆ ನಾನೇನೋ ಮಾಡಿದ್ದೀನಿ, ಬಟ್ ಅದನ್ನು ಅವ್ರು ಹೇಳಬೇಕು. ಆ್ಯಂಡ್ ಇನ್ನೊಂದು ನಮ್ಮ ಜನತೆ ಹೇಳಬೇಕು ಹೆಂಗಿದೆ ಅಂತ. ನನ್ನ ಕೈಲಾದಷ್ಟು ನಾನು ನನ್ನ ಎಫರ್ಟ್ಸ್ ಹಾಕಿ ನಾನು ಮಾಡಿದ್ದೀನಿ. ಯಾಕೆ ಅಂತಂದರೆ ಇದೊಂದು
ಒಂದು ಹೊಸ ಹುಡುಗಿಗೆ ತುಂಬಾ ಚಾಲೆಂಜಿಂಗ್ ಪಾತ್ರ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೇ ನೋಡಿದ್ರು ಇಷ್ಟೆಲ್ಲ ಇದೆಯಲ್ಲ ಅಂತಲೇ ಹೇಳೋದು. ಸೊ ಹಾಗಾಗಿ ನೋಡೋಣ, ಈ ಜನ ಏನು ಹೇಳ್ತಾರೆ ಅದ್ರ ಮೇಲೆ ಇನ್ನು ರಚಿತಾ ರಾಮ್ ಅವ್ರ ಜೊತೆ, ಅದು ನಿಮಗೆ ಅಮ್ಮ ಆಗಿ ಆ್ಯಕ್ಟ್ ಮಾಡಿದ್ದಾರೆ, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಯಾವ ರೀತಿ ಅನ್ನಿಸ್ತು? ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅವ್ರು ನನಗೆ ಅಮ್ಮನ ಕ್ಯಾರೆಕ್ಟರ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಎಷ್ಟು ಬ್ಯೂಟಿಫುಲ್, ಎಷ್ಟು ಪ್ರಿಟಿ ಅವರು ಇದರಲ್ಲೂ ಎಕ್ಸ್ಟ್ರೀಮ್ಲಿ ಬ್ಯೂಟಿಫುಲ್ ಆಗಿ ಕಾಣ್ತಾರೆ. ಬಟ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ಕಲ್ಲಿ ಇರೋದ್ರಿಂದ ನನಗೆ ಅವರು ನಾನು ಶೂಟ್ ಮಾಡಬೇಕಾದ್ರೆ ಅವ್ರಿಗೆ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಅಂತಂದರೆ, ನನ್ನ ರಿಯಲಾಗಿ ಅಮ್ಮ ಇದ್ದಾರೇನೋ ನನಗೆ ಅನ್ನೋ ಮಟ್ಟಕ್ಕೆ ಅದೊಂದು ಭಾವನೆ ಬರ್ತಿತ್ತು ಸೆಟ್ಟಲ್ಲಿ. ಅಷ್ಟು ಚೆನ್ನಾಗಿ ಅವ್ರು ಮಾಡಿದ್ದಾರೆ. ನಾನು ಇಷ್ಟು ದೊಡ್ಡ ಮಗಳಿಗೆ ಅಮ್ಮ ಮಾಡಬೇಕು ಅಂದರೆ ತುಂಬ ಯಂಗ್ ಏಜ್ ಅವರಿಗೆ, ಅಷ್ಟು ವಯಸ್ಸು ಆಗಿಲ್ಲ. ಸೊ ಹಾಗಾಗಿ ಅದನ್ನು ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಟ್ಸ್ ಅದನ್ನು ಚಾಲೆಂಜಿಂಗಾಗಿ ತೊಗೊಂಡಿರೋದೇ ಒಂಥರ ಖುಷಿ ಅನಿಸುತ್ತೆ. ಎಸ್. ಇನ್ನು ಈ ಮೂವಿಲಿ ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಇದ್ದಾರೆ. ಅಪ್ಪ ಇರ್ಬೋದು, ರಚಿತಾ ಮ್ಯಾಮ್ ಇರ್ಬೋದು, ಇನ್ನು ಶಿಶಿರ್ ಅವ್ರು ಇರ್ಬೋದು, ರಾಜ್ಬಿ ಶೆಟ್ಟಿ ಅವ್ರು ಇರ್ಬೋದು, ಸಾಕಷ್ಟು ಜನ ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಸ್ ಇದ್ದಾರೆ. ಅವರ ನಡುವೆ ನೀವು ಆ್ಯಕ್ಟ್ ಮಾಡಬೇಕಾದ್ರೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು, ಆ್ಯಂಡ್ ಅವ್ರ ಜೊತೆ ವರ್ಕ್ ಮಾಡ್ತಾ ನೀವೇನೇನು ಕಲ್ತ್ರಿ? ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಮ್ಮ ಸೆಟ್ಗೆ ಹೋದರೆ ಒಂದು ಎನ್ಸೈಕ್ಲೋಪೀಡಿಯಾ ಥರ. ಹೆಂಗೆ ಅಂತಂದರೆ ಎಲ್ಲರೂ ಅಪ್ಪ ಆಗಿರ್ಬೋದು, ರಾಜ್ಬಿ ಶೆಟ್ಟಿ ಸರ್ ಆಗಿರ್ಬೋದು, ಅವ್ರು ಆ್ಯಕ್ಟರ್ಸ್ ಅಷ್ಟೇ ಅಲ್ಲದೆ ಅವ್ರು ಡೈರೆಕ್ಟರ್ಸ್ ಕೂಡ. ಸೊ ಅವ್ರ ಹತ್ರ ತುಂಬ ಇದೆ ಕಲಿಯೋದು. ಆ್ಯಂಡ್ ಅಲ್ಲಿ ನಾನು ಒಬ್ಬರ ಹೆಸರು ತಗೊಳ್ಳೋಕ್ಕೆ ನಂಗೆ ತುಂಬ ಕಷ್ಟ ಆಗುತ್ತೆ. ಈಗ ಅದಷ್ಟೇ ಅಲ್ಲದೆ ಅವಿನಾಶ್ ಸರು, ರಾಕೇಶ್ ಅಡಿಗ ಅವರು, ಅಭಿಷೇಕ್ ಅವರು, ಮಿತ್ರಾ ಸರು, ಆ್ಯಂಡ್ ಬಿ ಸುರೇಶ್ ಸರು, ಅಚ್ಯುತ್ ಸರು, ಗೋಪಾಲ್ ದೇಶಪಾಂಡೆ ಸರ್, ಸಂಪತ್ ಸರ್, ಹಿಂಗೆ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ. ಎಲ್ಲರ ಹತ್ರ ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ನಾನು ಪ್ರತಿಯೊಂದು ಅಬ್ಸರ್ವ್ ಮಾಡಿ ಕಲಿಯೋದೇ ಸಾಕಷ್ಟಿತ್ತು ನನಗೆ ಸೆಟ್ಟಲ್ಲಿ. ಸೊ ಐ ಆಮ್ ಟ್ರೂಲಿ ಬ್ಲೆಸ್ಡ್. ಇಂಥ ಎಲ್ಲ ದೊಡ್ಡ ನಟರ ಜೊತೆಗೆ ನಾನು ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದು. ಮೊದಲನೇ ಸಿನಿಮಾದಲ್ಲೇ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆ ನೀವು ಆ್ಯಕ್ಟ್ ಮಾಡಿರೋಂಥ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಸಿಕ್ಬಿಟ್ಟಿದೆ. ಎಸ್. ಇನ್ನೇನಂತ ಅಂದರೆ, ಇವಾಗ ನೀವು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂತಲೇ ನೀವು ಅವಾಗಿಂದ ಡ್ರೀಮ್ ಇಟ್ಕೊಂಡಿದ್ರಾ, ಅಥವಾ ಆಪರ್ಚುನಿಟಿ ಅಕಸ್ಮಾತಾಗಿ ಸಿಗ್ತಾ ನಿಮಗೆ? ಇಲ್ಲ ಅಂದರೆ ನಾನು ಬರಬೇಕು, ನಾನು ಇದೇ ಕರಿಯರಲ್ಲೇ ಮುಂದುವರಿಬೇಕು ಅನ್ನೋ ಒಂದು ಆಸೆ ಮತ್ತು ಆ ಒಂದು ಪ್ರಿಪ್ರೇಷನಲ್ಲೇ ಇದ್ದಿದ್ದು. ಆ ಟೈಮಲ್ಲಿ ಬಂದಂತಹ ಆಪರ್ಚುನಿಟಿ ಲ್ಯಾಂಡ್ ಲಾರ್ಡ್. ಸೊ ಹಾಗಾಗಿ ಅದು ಬರಬೇಕು ಅಂತಲೇ ಬಂದಿತ್ತು. ಇದಕ್ಕೋಸ್ಕರ ಏನೆಲ್ಲ ಪ್ರಾಕ್ಟೀಸ್ ಮಾಡಿದ್ರಿ, ಏನೆಲ್ಲ ಬಿಟ್ರಿ? ಅಂದರೆ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ನಾನು ಹೇಳಿದೆ ಈಗಾಗಲೇ, ಹಳ್ಳಿ ಹುಡುಗಿಗೆ ಪಾತ್ರ ಮಾಡ್ತಾಯಿದ್ರಿ, ಏನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ರಿ? ಅಂದರೆ ಇವಾಗ ನಾಟಕಗಳು ಮಾಡಿದ್ರಿಂದ ಒಂದಷ್ಟು ಎಕ್ಸ್ಪೀರಿಯನ್ಸ್ ಇತ್ತು. ಆ್ಯಂಡ್ ಸುಮಾರು ಆ್ಯಕ್ಟಿಂಗ್ ಸ್ಕೂಲ್ಸ್ಗೆ ಹೋಗಿದ್ದೆ. ಆ್ಯಂಡ್ ಈ ಒಂದು ಪಾತ್ರಕ್ಕೆ ಅಂತಾನೆ ಒಬ್ಬರು ಅವರು ಟೀಚರ್ ಧನಂಜಯ್ ಸರ್ ಅಂತ, ಅವರು ತುಂಬ ಹೇಳ್ಕೊಟ್ರು ನನಗೆ. ಹೆಂಗೆ ಬಿಹೇವ್ ಮಾಡಬೇಕು ಅಂದರೆ, ಹೆಂಗಿರಬೇಕು ಏನು ಅಂತೆಲ್ಲ. ಅದಷ್ಟೇ ಅಲ್ಲದೆ ನಾನೊಂದಷ್ಟು ಮೂವೀಸ್ ನೋಡಿದ್ದು ಎಲ್ಲನೂ ನಮ್ಮ ಸುಮಾರು ರಿಸರ್ಚ್ ಇರುತ್ತೆ ಅಲ್ವಾ, ಎಲ್ಲನೂ ಸೇರಿಸಿ ಒಟ್ಟಿಗೆ ಹಾಕಿ ಮಾಡುವಂಥದ್ದು. ಇನ್ನು ಪ್ರತಿಯೊಬ್ಬೊಬ್ರಿಗೂ ಒಂದೊಂದು ಇನ್ಸ್ಪಿರೇಷನ್ ಅನ್ನೋದಿರುತ್ತೆ. ನಾನಿವಾಗ ಮೀಡಿಯಾ ಫೀಲ್ಡಿಗೆ ಬಂದಿದ್ದೀನಿ ಅಂದರೆ ನನಗೆ ಯಾರೋ ಒಬ್ಬರು ಇನ್ಸ್ಪಿರೇಷನ್ ಇದ್ದೇ ಇರ್ತಾರೆ. ಸೊ ನೀವು ಇದೇ ರೀತಿಯಾಗಿ ಫಿಲ್ಮ್ ಇಂಡಸ್ಟ್ರಿಗೆ ಬಂದಿದ್ದೀರಾ, ನಿಮಗೆ ಸ್ಫೂರ್ತಿ ಯಾರು? ನನ್ನ ಅಪ್ಪನೇ ನನಗೆ ಸ್ಫೂರ್ತಿ. ಯಾಕೆ ಅಂದರೆ ಅವ್ರು ಬಂದಂತಹ ವೇ ಆಗಿರ್ಬೋದು, ಅಥವಾ ಅವ್ರು ಪಟ್ಟಿರೋಂಥ ಸ್ಟ್ರಗಲ್ಸ್ ಆಗಿರ್ಬೋದು, ಅವ್ರು ಕೊಟ್ಟಿರೋಂಥ ಸಕ್ಸಸ್ ಆಗಿರ್ಬೋದು, ಅದಕ್ಕಿಂತ ಇನ್ನೇನು ಬೇಕು? ಅವ್ರ ಥರ ಆಗಲಿಲ್ಲ ಅಂದರೂ ನೋಡೋಣ, ಟ್ರೈ ಮಾಡೋಣ ಅಂತ. ಪಕ್ಕ ಹಾಗೆ ಆಗುತ್ತೆ, ಬಿಕಾಸ್ ನೀವು ಅವ್ರ ಬ್ಲಡ್ ಅಲ್ವಾ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ಅಂತಲೇ ಹೇಳ್ತೀನಿ. ಎಸ್. ಇನ್ನು ನೀವು ಮಾಡಿರುವಂತಹ ಪಾತ್ರ 3 ಕ್ಯಾರೆಕ್ಟರ್ ಅಂತ ನಾನು ಈಗಾಗಲೇ ಹೇಳಿದೆ. ಅದರಲ್ಲಿ ಯಾವ ಪಾತ್ರ ನಿಮಗೆ ತುಂಬ ಕಷ್ಟ ಅಂತ ಅನ್ನಿಸ್ತು? ನನಗೆ ಯಾವುದೂ ಕಷ್ಟ ಇಲ್ಲ, ಯಾವುದೂ ಈಸಿ ಇಲ್ಲ. ಎಲ್ಲದಕ್ಕೂ ಅದರದ್ದೇ ಆದಂಥ ಎಫರ್ಟ್ಸ್ ಇದೆ, ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಪ್ರಾಸೆಸ್ ಇದೆ. ಸೊ ಓವರಾಲ್ ಸಿನಿಮಾನೇ ಚಾಲೆಂಜಿಂಗ್ ಆಗಿತ್ತು ನನಗೆ. ಬಟ್ ನಾನು ಅಷ್ಟೇ ಎಂಜಾಯ್ ಮಾಡಿ, ಕಲಿತು, ತಪ್ಪು ಮಾಡಿ ತಿದ್ಕೊಂಡು ಚೆನ್ನಾಗಿ ಮಾಡಿದ್ದೀನಿ. ಅಂದರೆ ಪೊಲೀಸ್ ಕ್ಯಾರೆಕ್ಟರ್ ಕೂಡ ಮಾಡ್ತೀರಾ, ಬಿಕಾಸ್ ಇದು ನಿಮ್ಮ ಫಸ್ಟ್ ಮೂವಿ ಆಗಿರೋದ್ರಿಂದ. ಅಂದರೆ ಬೇರೆ ಮೂವಿಲಿ ಆ್ಯಕ್ಟ್ ಮಾಡಿದ್ದೀರಾ, ಇನ್ನೂ ರಿಲೀಸ್ ಆಗಿಲ್ಲ, ರಿಲೀಸ್ ಆಗ್ತಾ ಇರೋದು ಫಸ್ಟ್ ಮೂವಿ ಆದ್ದರಿಂದ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತೀರಾ, ಇನ್ನೊಂದು ಕಡೆ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್ ಮಾಡ್ತೀರಾ. ಅದರಲ್ಲಿ ತುಂಬ ಈ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಕಷ್ಟ ಆಯಿತು, ಇನ್ನೂ ಏನಾದರೂ ಎಫೆಕ್ಟ್ ಆಗಬೇಕಾಗುತ್ತೆ ಅಂತ ಯಾವ ಕ್ಯಾರೆಕ್ಟರಲ್ಲಿ ಅನ್ನಿಸ್ತು?
ನಾನು ಅಂದರೆ ನಾನು ಆ್ಯಕ್ಟ್ ಮಾಡಿದ್ದು ಫಸ್ಟ್ ಇದೇ ಮೂವಿ, ರಿಲೀಸ್ ಆಗ್ತಿರೋದು ಇದೇನೆ. ಸೊ ಆ ಥರ ಅನ್ನಿಸ್ಲಿಲ್ಲ, ಯಾಕೆಂದರೆ ಕತೆ ಗೊತ್ತಿತ್ತು. ಆ್ಯಂಡ್ ಪ್ರೀವಿಯಸ್ ಡೇ ಅಂದರೆ ಒಂದು 2 ದಿನ ಒಂದು ದಿನ ಮುಂಚೆ ಅಟ್ಲೀಸ್ಟ್ ನಾನು ಸ್ಕ್ರಿಪ್ಟ್ ಪೇಪರ್ ನೋಡಿಕೊಂಡು ಡೈಲಾಗ್ಸ್ ನೋಡಿಕೊಂಡು ನಾನು ಪ್ರಿಪೇರ್ ಆಗಿರ್ತಿದ್ದೆ. ಹಿಂಗೆ ಮಾಡಬೇಕು, ಡೈಲಾಗ್ಸ್ ಏನದು ನಾವು ಓದಿದ್ದೇ ಬರ್ತಿರ್ಲಿಲ್ಲ, ಅಲ್ಲೂ ಚೇಂಜಸ್ ಆಗ್ತಿತ್ತು ಸ್ಪಾಟಲ್ಲಿ. ಬಟ್ ನಾನು ಸೀನ್ ಹಿಂಗೆ ನಾನು ಏನು ಮಾಡ್ಬೋದು ಅಂತ ನಾನು ಪ್ರಿಪೇರ್ ಆಗಿ ಹೋಗ್ತಿದ್ದೆ, ಯಾಕೆಂದರೆ ಅಲ್ಲಿರೋದೆಲ್ಲ ಸೀನಿಯರ್ ಆ್ಯಕ್ಟರ್ಸು. ಅವ್ರ ಮುಂದೆ ನಾನು ಏನೂ ಪ್ರಿಪ್ರೇಷನ್ ಇಲ್ಲದೆ ಹೋಗೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗಿ ನನಗೇನು ಯಾವುದು ತುಂಬ ಚಾಲೆಂಜಿಂಗು ಆ ಥರದ್ದೇನು ಅನಿಸ್ಲಿಲ್ಲ. ಓಕೆ, ಪ್ರಿಪ್ರೇಷನ್ ಇದ್ದರೆ ಮಾಡ್ಬೋದು ಅಂತಲೇ ಅನಿಸುತ್ತೆ. ನಿಮ್ಮ ಪ್ರಕಾರ ಲ್ಯಾಂಡ್ ಲಾರ್ಡ್ ಅಂದರೆ ಏನು? ನಮ್ಮ ಮಣ್ಣಿನ ಸಿನಿಮಾ, ನಮ್ಮ ನೆಲದ ಕತೆ, ನಾವು ನೀವೆಲ್ಲ ರಿಲೇಟ್ ಆಗುವಂಥ ನಮ್ಮ ಮನೆಯ ಕತೆ ಥರ ಇದೆ ಲ್ಯಾಂಡ್ ಲಾರ್ಡ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೇಕ್ಷಕರು ಥಿಯೇಟರ್ಗೆ ಬಂದು ನೋಡ್ತಾರೆ ಅಂದರೆ ಅವರು ಏನನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಮೂವಿಯಿಂದ? ಬ್ಯೂಟಿಫುಲ್ ಸೋಷಿಯಲ್ ಮೆಸೇಜ್ ಇದೆ. ಆ್ಯಂಡ್ 2.5 hours ಎಂಟರ್ಟೈನ್ಮೆಂಟ್ ಇದೆ. ಎಲ್ಲ ಸೂಪರ್ ಸ್ಟಾರ್ಸ್ ಇದ್ದಾರೆ ಸಿನಿಮಾದಲ್ಲಿ. ಆ್ಯಂಡ್ ಆ ಥಿಯೇಟರ್ ಒಳಗೆ ಬಂದು ಕೂತ್ಕೊಂಡ್ರೆ ಲ್ಯಾಂಡ್ ಲಾರ್ಡ್ ಪ್ರಪಂಚದಲ್ಲೇ ಕಳೆದೋಗ್ತಾರೆ, ಮುಳುಗೋಗ್ತಾರೆ, ಆಮೇಲೆ ಅದು ಆಚೆ ಬರೋದು. ಸೊ ಹಾಗಾಗಿ ಪ್ಯೂರ್ ಎಂಟರ್ಟೈನ್ಮೆಂಟ್ ಆ್ಯಂಡ್ ಸೋಷಿಯಲ್ ಮೆಸೇಜ್ ಇರುವಂತಹ ಒಂದು ಸಿನಿಮಾ ಲ್ಯಾಂಡ್ ಲಾರ್ಡ್. ಇನ್ನು ಲ್ಯಾಂಡ್ ಲಾರ್ಡ್ ಬಿಟ್ಟು ಇನ್ನೇನು ರಿಲೀಸ್ ಆಗ್ತಾ ಇದೆ, ಇದೇ 23ನೇ ತಾರೀಕು. ಇದು ಬಿಟ್ಟು ಬೇರೆ ಯಾವ್ಯಾವ ಮೂವಿ ಆಪರ್ಚುನಿಟಿ ಈಗಾಗಲೇ ನಿಮಗೆ ಬಂದಿದೆ? ನಂದು ಜವರ ಅಂತ ಶೂಟಿಂಗ್ ನಡೀತದೆ, ಮೊನ್ನೆ ಮುಹೂರ್ತ ಆಯಿತು. ಪ್ರದೀಪ್ ಅವರು ಡೈರೆಕ್ಟರ್ ಇದಕ್ಕೆ, ಆ್ಯಂಡ್ ರಿಷಿ ಸರ್ ಹೀರೋ. ಅದಲ್ಲದೆ 1-2 ಪ್ರಾಜೆಕ್ಟು ಮಾತುಕತೆ ನಡೀತಿದೆ, ಅತಿ ಶೀಘ್ರದಲ್ಲೇ ಅದನ್ನು ಅನೌನ್ಸ್ ಮಾಡ್ತೀನಿ. ಇನ್ನು ಶಿಶಿರ್ ಅವರು ನಿಮ್ಮ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ನಾವು ಅವ್ರನ್ನ ಒಬ್ಬ ಕಾಲೇಜ್ ಸ್ಟೂಡೆಂಟ್ ಆಗಿ ನೋಡಿರೋವಂಥದ್ದು ಡೇರ್ ಡೆವಿಲ್ ಮುಸ್ತಫಾ ಅಲ್ಲಿ. ನಿಮ್ಮ ಜೊತೆ ಯಾವ ರೀತಿ ಆ್ಯಕ್ಟ್ ಮಾಡಿದ್ರು, ಎಕ್ಸ್ಪೀರಿಯನ್ಸ್ ಪರ್ಸನ್, ನಿಮ್ಮ ಜೊತೆ ಆ್ಯಕ್ಟ್ ಮಾಡ್ಬೇಕಾದ್ರೆ ಹೌ ವಾಸ್ ದ ಫೀಲಿಂಗ್ ನಿಮಗೆ? ಖುಷಿ ಆಯಿತು. ಅಂದರೆ ನಾವು ಫ್ರೆಂಡ್ಸ್, ನಾವಿಬ್ಬರು ಒಳ್ಳೆ ಫ್ರೆಂಡ್ಸು. ಆ್ಯಂಡ್ ಅವರು ಬ್ರಿಲಿಯಂಟ್ ಆ್ಯಕ್ಟರ್ ಶಿಶಿರ್ ಅವರು. ನಾನು ಡೇರ್ ಡೆವಿಲ್ ಮುಸ್ತಫಾ ನೋಡಿ ಅವ್ರಿಗೆ ಹೇಳಿದ್ದೆ, ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಮಾಡ್ತಾರೆ ಕೂಡ. ಇನ್ಫ್ಯಾಕ್ಟ್ ನಾವು ವೆರಿ ಕಂಫರ್ಟಬಲ್ ಟು ವರ್ಕ್ ವಿತ್ ಹಿಮ್. ನಾವು ವರ್ಕ್ ಮಾಡಬೇಕಾದ್ರೆ ಲೈಕ್ ನನಗೆ ಇವ್ರು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ, ಇವ್ರಿಗಿಂತ ಚೆನ್ನಾಗಿ ನಾನು ಮಾಡಬೇಕು ಅಂತ ಅನಿಸುತ್ತೆ. ಸೊ ಹಂಗಿದ್ದಾಗ ನಮಗೆ ಕೋ ಆ್ಯಕ್ಟರ್ ಚೆನ್ನಾಗಿ ಮಾಡ್ತಿದ್ದಾರೆ ಅಂತ ಅನ್ಸ್ದಾಗ ನಮಗೊಂದು ಇದು ಬರುತ್ತೆ, ನಾನೇನು ಕಡಿಮೆ, ನಾನು ಮಾಡಬೇಕು ಅಂತ. ಸೊ ಆ ಥರ ಒಂದು ನಟ ಅವರು. ಹಿ ಈಸ್ ಅಮೇಝಿಂಗ್, ವಂಡರ್ಫುಲ್ ಆ್ಯಕ್ಟರ್ ಅವರು. ಇನ್ನು ನಿಮ್ಮಿಬ್ಬರ ಒಂದು ಸಾಂಗ್ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಮಾತಾಡ್ಬೋದಾ? ಸಾಂಗ್ ನೀವು ನೋಡಿದ್ರ? ಸಾಂಗ್ ಹೇಗೆ ಅನ್ನಿಸ್ತು? ನನಗೂ ತುಂಬ ಚೆನ್ನಾಗಿ ಅನ್ನಿಸ್ತು. ನಿಮ್ಗೆ ಹೇಗೆ ಅನ್ನಿಸ್ತು? ಅಂದರೆ ಆ ರೀತಿ ಸಾಂಗ್ ಎಲ್ಲ ಮಾಡಬೇಕಾದ್ರೆ ನನಗೆ ಐ ಆಮ್ ವೆರಿ ಎಕ್ಸೈಟೆಡ್. ಇನ್ನೊಂದು ನನ್ನ ಸಾಂಗು ತುಂಬ ಖುಷಿ. ನಾನು ಯಾವಾಗಲೂ ಹೇಳ್ದಂಗೆ ಅಜ್ನೀಶ್ ಸರ್ ಮ್ಯೂಸಿಕ್, ನಾಗಾರ್ಜುನ ಶರ್ಮಾ ಸರ್ ಬರೆದಿರೋ ಲಿರಿಕ್ಸ್, ಆ್ಯಂಡ್ ಸ್ವಾಮಿ ಸರ್, ನಮ್ಮ DOP ಸರ್ ಎಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಆ ಲ್ಯಾಂಡ್ಸ್ಕೇಪ್ ಎಲ್ಲ, ಎಷ್ಟು ಖುಷಿ ಆಗುತ್ತೆ ನೋಡೋಕ್ಕೆ. ಸೊ ಅದರಲ್ಲಿ ನಾನು ಶಿಶಿರ್ ಅವರು. ಸೊ ತುಂಬ ಖುಷಿ ಆಗತ್ತೆ. ನಾವು ಎಕ್ಸೈಟೆಡ್ ಆಗಿ ಎಂಜಾಯ್ ಮಾಡ್ಕೊಂಡು ಮಾಡಿದಂತಹ ಸಾಂಗು. ಕೇಳೋಕ್ಕೂ ತುಂಬ ಇಂಪಾಗಿದೆ. ತುಂಬ ಜನ ನನಗೆ ಅದನ್ನೇ ರಿವ್ಯೂಸಲ್ಲಿ ಹೇಳಿದ್ರು. ಖುಷಿ ಆಗುತ್ತೆ ಮ್ಯಾಮ್, ಫಸ್ಟ್ ಫಿಲಮ್ಗೆ ಈ ಥರದೊಂದು ಬ್ಯೂಟಿಫುಲ್ ಸಾಂಗ್ ಸಿಕ್ಕಿರೋದು ಎಂಥ ಆ್ಯಕ್ಟರ್ಸ್ಗೆ ಅದು ತುಂಬ ಖುಷಿ ಆಗುತ್ತೆ. ಇನ್ನು ನಿಮ್ಮ ಪಾತ್ರದ ಬಗ್ಗೆ ಏನಾದರೂ ಬಿಟ್ಕೊಡ್ಬೋದಾ? ಎಷ್ಟು ದಿನ ಇದೆ? ಇನ್ನೊಂದು ವಾರ ಇದೆ ಅಷ್ಟೇ. ಬಟ್ ಐ ಆಮ್ ಕ್ಯೂರಿಯಾಸಿಟಿ, ನನಗೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಆಗಿದೆ. ಬಿಕಾಸ್ ತುಂಬ ವೆಯ್ಟ್ ಮಾಡ್ತಿದ್ವಿ. ಆ ಪೋಸ್ಟರ್ಸ್ ಆಗಿರ್ಬೋದು, ಆ ಲುಕ್ಸ್ ಆಗಿರ್ಬೋದು, ಸಾಕಷ್ಟು ನೋಡಿದಾಗ ಏನಿರ್ಬೋದು ಅನ್ನುವಂಥದ್ದು ಒಂದು ಕಾಡ್ತಾ ಇದೆ. ತುಂಬ ಓದ್ಕೊಂಡಿರುವಂತಹ ಅಪ್ಪನ ಮುದ್ದಿನ ಮಗಳು, ಅಷ್ಟೇ ನನ್ನ ಪಾತ್ರ. ಇನ್ನೆಲ್ಲನೂ ಗೊತ್ತಾಗತ್ತೆ. ಇಷ್ಟ ಪೊಲೀಸ್ ಹೇಗಾಗ್ತೀರಾ? ಎಕ್ಸಾಮ್ಸು ಓದಿ PC ಆಗಿರ್ತೀನಿ. ಎಸ್, ಒಟ್ನಲ್ಲಿ ಸ್ಟೋರಿ ಬಿಟ್ಕೊಡಲ್ಲ ನೀವು. ಓಕೆ, ಫೈನಲ್ ಆಗಿ ನಮ್ಮ ಕರ್ನಾಟಕ ಜನತೆಗೆ ಏನಂತ ಹೇಳಕ್ಕೆ ಇಷ್ಟಪಡ್ತೀರಾ ಲ್ಯಾಂಡ್ ಲಾರ್ಡ್ ಬಗ್ಗೆ? ನಮ್ಮ ಕನ್ನಡದ ನೆಲದ ಮಣ್ಣಿನ ಕತೆ, ಆ್ಯಂಡ್ ನಾವೆಲ್ಲರೂ ರಿಲೇಟ್ ಆಗುವಂಥ ಹಳ್ಳಿ ಸೊಗಡಿರುವಂತಹ ಒಂದು ಕತೆ. ಇದೇ 23ನೇ ತಾರೀಕು ಜನವರಿ ರಿಲೀಸ್ ಆಗ್ತಿದೆ. ಸೊ ಎಲ್ಲ ಕನ್ನಡ ಜನತೆಗೆ ಬಂದು ದಯವಿಟ್ಟು ಚಿತ್ರಮಂದಿರಗಳಲ್ಲೇ ಈ ಚಿತ್ರನ ನೋಡಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಪ್ರೋತ್ಸಾಹ ಮಾಡಿ, ಬ್ಲೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತವರೆಗೂ ನಮ್ಮ ಸ್ಪೀಡ್ ಪ್ಲಸ್ ವಾಹಿನಿ ಜೊತೆ ಮಾತಾಡಿದ್ದಕ್ಕೆ. ಎಸ್ ದಿ ವೆರಿ ಬ್ಯೂಟಿಫುಲ್ ರಿತನ್ಯಾ ಅವರು ಇಷ್ಟೊತ್ತವರೆಗೂ ನಮ್ಮ ಸ್ಪೀಡ್ ಪ್ಲಸ್ ವಾಹಿನಿ ಜೊತೆ ಮಾತಾಡಿದ್ರು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ.